ಎಲ್ರಿಗೂ ನಮಸ್ಕಾರ. ಜುಲೈ 25 ಅಂದರೆ ನಾಳೆನೆ ಅತ್ಯಂತ ಪವಿತ್ರವಾದ ಆಷಾಢ ಏಕಾದಶಿ. ಇದನ್ನ ದೇವಶಯನಿ ಏಕಾದಶಿ ಅಥವಾ ಮೊದಲ ಏಕಾದಶಿ ಅಂತ ಕರೀತಾರೆ. ವಿಶೇಷ ಅಂದ್ರೆ ಈ ಬಾರಿ ಏಕಾದಶಿ ಶನಿವಾರ ಬಂದಿರುವುದು ತುಂಬಾನೇ ಶ್ರೇಷ್ಠ ಮತ್ತು ಅಪರೂಪದ ಸಂಗತಿ. ಹಾಗಾಗಿ ಈ ಶಕ್ತಿಶಾಲಿ ಏಕಾದಶಿಯ ಪೂಜೆಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ಈ ದಿನ ನಾವು ಮಾಡುವ ಪ್ರತಿಯೊಂದು ಪೂಜೆ ಪ್ರಾರ್ಥನೆಗಳು ನೇರವಾಗಿ ಆ ವೆಂಕಟೇಶ್ವರ ಸ್ವಾಮಿಯ ಪಾದಗಳನ್ನೇ ಸೇರುತ್ತವೆ ಎಂಬ ನಂಬಿಕೆ ಇದೆ. ಯಾಕಂದ್ರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದೇವಶಯನಿ ಏಕಾದಶಿಯಂತೆ ಶ್ರೀ ಮಹಾವಿಷ್ಣು ಮುಂದಿನ 4 ತಿಂಗಳ ಕಾಲ ಯೋಗ ನಿದ್ರೆಗೆ ತೆರಳುತ್ತಾರೆ. ಈ ಸಮಯವನ್ನೇ ನಾವು ಚಾತುರ್ಮಾಸ ಅಂತ ಕರೆಯುತ್ತೇವೆ. ಹಾಗಾಗಿ ಈ ಶುಭ ದಿನದಂದು ಪೂಜೆ ಮಾಡುವುದರಿಂದ ನಮಗೆ 2ರಷ್ಟು ಅಂದರೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ಹಾಗಾದರೆ ಈ ದೇವಶಯನಿ ಏಕಾದಶಿಯ ದಿನ ಮನೆಯಲ್ಲಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಸ್ವಾಮಿಗೆ ಏನೇನು ನೈವೇದ್ಯ ಅರ್ಪಿಸಬೇಕು, ಈ ದಿನ ಪಾಲಿಸಬೇಕಾದ ಮುಖ್ಯ ನಿಯಮಗಳು ಮತ್ತು ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ತಕ್ಷಣವೇ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಟೈಪ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಪೂಜೆಯ ಶುಭ ಮುಹೂರ್ತ ನೋಡೋಣ. ಜುಲೈ 25ರ ಶನಿವಾರ ಅಂದ್ರೆ ನಾಳೆ ಬೆಳಿಗ್ಗೆ 11:54 ಏಕಾದಶಿ ತಿಥಿ ಇರುತ್ತೆ. ಆದ್ದರಿಂದ ಇದರೊಳಗಾಗಿಯೇ ಮನೆಯಲ್ಲಿ ದೀಪಾರಾಧನೆ ಮುಗಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಶುಭ ಮುಹೂರ್ತ ಅಂದ್ರೆ ಬೆಳಿಗ್ಗೆ 7:20 ಬೆಳಿಗ್ಗೆ 9 ನಡುವೆ. ಈ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ನಿಮ್ಮದಾಗುತ್ತೆ. ಪೂಜಾ ವಿಧಾನ ಮತ್ತು ಸಿದ್ಧತೆ ನೋಡೋಣ. ಏಕಾದಶಿಯ ದಿನ ಮಹಿಳೆಯರು ಮುಂಜಾನೆಯೇ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಮನೆ ಬಾಗಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಂಗಳದಲ್ಲಿ ಸುಂದರವಾದ ರಂಗೋಲಿ ಹಾಕಬೇಕು. ಪೂಜೆ ಮಾಡುವವರು ತಲೆಗೆ ಸ್ನಾನ ಮಾಡಿಕೊಂಡು ಹಳದಿ ಬಣ್ಣದ ಬಟ್ಟೆ ಧರಿಸಬೇಕು. ಈ ದಿನ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ನಿಮ್ಮ ಜಾತಕದಲ್ಲಿರುವ ಗುರುಬಲ ಹೆಚ್ಚಾಗಿ ಅದೃಷ್ಟ ಒಲಿದು ಬರುತ್ತೆ. ನಂತರ ದೇವರ ಮನೆಯನ್ನು ಶುದ್ಧಗೊಳಿಸಿ ದೇವತಾ ಮೂರ್ತಿಗಳಿಗೆ ಮತ್ತು ಪಟಗಳಿಗೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನಿಡಿ. ನಿಮ್ಮ ದೇವರ ಮನೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯನ್ನು ಸುಂದರವಾಗಿ ಅಲಂಕರಿಸಿ. ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆ ಹಾಕಿ ಸೇವಂತಿಗೆ ಹೂವುಗಳಿಂದ ಅಲಂಕಾರ ಮಾಡಿ. ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಿ. ನಿಮ್ಮ ಬಳಿ ಇರುವ ಆಭರಣಗಳು ಅಥವಾ ಮುತ್ತಿನ ಸರಗಳಿಂದಲೂ ದೇವರನ್ನು ಅಲಂಕಾರ ಮಾಡಬಹುದು. ಪೂಜೆ ಮಾಡುವ ಮಹಿಳೆಯರು ಕಾಲಿಗೆ ಅರಿಶಿಣ ಹಚ್ಚಿಕೊಂಡು ಕುಂಕುಮ ಇಟ್ಟುಕೊಂಡು ಸಂಪೂರ್ಣ ಮುತ್ತೈದೆಯಾಗಿ ಸಿದ್ಧರಾಗಬೇಕು. ಪೂಜೆ ಪ್ರಾರಂಭಿಸುವ ಮುನ್ನ ದೇವರ ಮನೆಯಲ್ಲಿ ಸಣ್ಣ ರಂಗೋಲಿ ಹಾಕಿ ಪೂಜೆಗಾಗಿ ತುಳಸಿ ದಳ, ತೆಂಗಿನಕಾಯಿ, ವೀಳ್ಯದೆಲೆ, ಬಾಳೆಹಣ್ಣು ಮತ್ತು ಅಕ್ಷತೆಯನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಿ. ಪೂಜೆ ಶುರು ಮಾಡುವ ಮೊದಲು ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕರಿಸಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಹೇಳಿಕೊಳ್ಳಿ. ಯಾವುದೇ ಪೂಜೆ ಆರಂಭಿಸುವಾಗ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸಬೇಕು. ಆಗಲೇ ಪೂಜೆಗೆ ಪೂರ್ಣ ಫಲ ಸಿಗೋದು. ಹಾಗಾಗಿ ಅರಿಶಿಣದಿಂದ ಚಿಕ್ಕ ಗಣಪತಿಯನ್ನು ಮಾಡಿ ಅರಿಶಿಣ ಕುಂಕುಮ ಹೂವುಗಳಿಂದ ಪೂಜಿಸಿ ತಾಂಬೂಲ ನೈವೇದ್ಯ ಇಟ್ಟು ಏಕಾದಶಿ ವ್ರತವನ್ನು ಪ್ರಾರಂಭಿಸಿ. ಈ ಏಕಾದಶಿಯ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚುವುದು ಅತ್ಯಂತ ಮುಖ್ಯ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಹಸುವಿನ ತುಪ್ಪ ಸೇರಿಸಿ ಕಲಸಿ 2 ದೀಪಗಳನ್ನು ತಯಾರಿಸಿಕೊಳ್ಳಿ. ಪ್ರತಿಯೊಂದು ದೀಪದಲ್ಲೂ 5 ಬತ್ತಿಗಳನ್ನು ಹಾಕಿ ಹಸು ತುಪ್ಪ ಅಥವಾ ಎಳ್ಳೆಣ್ಣೆ ಹೊಯ್ದು ದೀಪ ಹಚ್ಚಿ. ಈ ಹಿಟ್ಟಿನ ದೀಪಗಳಿಗೆ ಕಡ್ಡಾಯವಾಗಿ ಕುಂಕುಮದ ಬೊಟ್ಟು ಇಟ್ಟಿರಬೇಕು ಮತ್ತು ದೀಪಗಳನ್ನು ನೆಲದ ಮೇಲಲ್ಲದೆ ವೀಳ್ಯದೆಲೆಯ ಮೇಲೆಯೇ ಇಡಬೇಕು. ನೆನಪಿಟ್ಟುಕೊಳ್ಳಿ, ಬೆಂಕಿ ಕಡ್ಡಿಯಿಂದ ನೇರವಾಗಿ ಹಿಟ್ಟಿನ ದೀಪ ಹಚ್ಚಬಾರದು. ಬದಲಾಗಿ ಧೂಪದ ಕಡ್ಡಿಯಿಂದ ಅಥವಾ ಆರತಿಯಿಂದ ದೀಪ ಹಚ್ಚಿ. ದೀಪದ ಬಳಿ ಅಕ್ಷತೆ ಹೂವುಗಳನ್ನಿಟ್ಟು ದೀಪಲಕ್ಷ್ಮಿಗೆ ನಮಸ್ಕರಿಸಿ. ಈ ಪೂಜೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಅವಲಕ್ಕಿ ಅಥವಾ ಮೆಕ್ಕೆಜೋಳದ ಅರಳಿನ ಹಿಟ್ಟು ಮತ್ತು ಬೆಲ್ಲದ ಪುಡಿ ಅಥವಾ ನೆನೆಸಿದ ಹೆಸರುಬೇಳೆ ಅಥವಾ ಬೆಲ್ಲದ ಪಾನಕ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು. ಬೆಲ್ಲದ ಪಾನಕದಲ್ಲಿ ಖಂಡಿತವಾಗಿಯೂ 2 ತುಳಸಿ ದಳಗಳನ್ನು ಹಾಕಿ. ಧನುರ್ಮಾಸದಂತೆ ಆಷಾಢದಲ್ಲೂ ವಾತಾವರಣ ತಂಪಾಗಿರುವುದರಿಂದ
ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಉಷ್ಣತೆಯನ್ನು ಕಾಯ್ದುಕೊಳ್ಳಲು ಈ ಅರಳಿನ ಹಿಟ್ಟನ್ನು ಪ್ರಸಾದವಾಗಿ ಸೇವಿಸುವುದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ಆಯುಷ್ಯವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಆದಷ್ಟು ಹೊರಗಡೆ ಸಿಗುವ ಹಿಟ್ಟಿಗಿಂತ ಮನೆಯಲ್ಲೇ ಶುದ್ಧವಾಗಿ ತಯಾರಿಸಿಕೊಳ್ಳಿ. ಇದೇ ರೀತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುತ್ತಾ ವಿಷ್ಣು ಸಹಸ್ರನಾಮ ಪಠಿಸಿ. ಈ ಶುಭ ದಿನದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅತ್ಯಂತ ಶ್ರೇಷ್ಠ. ಅಥವಾ ಗೋವಿಂದ ನಾಮಗಳನ್ನು ಜಪಿಸಿ. ಇದ್ಯಾವುದೂ ಸಾಧ್ಯವಾಗದಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಸಣ್ಣ ಮಂತ್ರಕ್ಕೆ ಅಪಾರ ಶಕ್ತಿ ಇದೆ. ಪೂಜೆಯ ಕೊನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚಕರ್ಪೂರದಿಂದ ಆರತಿ ಬೆಳಗಿ ತೆಂಗಿನಕಾಯಿ ಒಡೆದು ದೇವರಿಗೆ ನಮಸ್ಕರಿಸಿ 3 ಬಾರಿ ಪ್ರದಕ್ಷಿಣೆ ಹಾಕಿ. ನಂತರ ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು ಪೂಜೆಯನ್ನು ಮುಗಿಸಿ. ಮನೆಯಲ್ಲಿ ಪೂಜೆ ಮುಗಿದ ನಂತರ ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ದಿನ ದೇವಸ್ಥಾನಕ್ಕೆ ಹೋಗುವಾಗ ಸ್ವಾಮಿಗೆ ಹಳದಿ ಬಣ್ಣದ ವಸ್ತ್ರ ಮತ್ತು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಅರ್ಪಿಸಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಒಳಿತಾಗುತ್ತದೆ. ದೇವಸ್ಥಾನದ ಧ್ವಜಸ್ತಂಭದ ಬಳಿ ದೀಪ ಹಚ್ಚಿ. ಏಕಾದಶಿಯ ದಿನ ಪ್ರತಿಯೊಬ್ಬರೂ ಉಪವಾಸ ಇರಲು ಪ್ರಯತ್ನಿಸಬೇಕು. ಉಪವಾಸ ಇರುವವರು ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಬದಲಾಗಿ ಹಾಲು, ಹಣ್ಣು ಹಂಪಲು, ಗೋಧಿ ರವೆ ಅಥವಾ ಚಪಾತಿಯಂತಹ ಹಗುರವಾದ ಆಹಾರವನ್ನು ಸೇವಿಸಬೇಕು. ಹಾಗೆಯೇ ಈ ದಿನ ಸಂಜೆ ಮನೆಯಲ್ಲೆಲ್ಲ ಸಾಂಬ್ರಾಣಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಆವರಿಸುತ್ತದೆ. ಈ ಏಕಾದಶಿಯ ದಿನ ಬೇರೇನೂ ಮಾಡಲು ಸಾಧ್ಯವಾಗದಿದ್ದರೂ ತುಳಸಿ ಪೂಜೆಯನ್ನು ಖಂಡಿತ ಮಾಡಿ. ಈ ಒಂದು ದಿನ ಮಾಡುವ ತುಳಸಿ ಪೂಜೆಯಿಂದ ಅಪಾರ ಐಶ್ವರ್ಯ ಲಭಿಸುತ್ತದೆ. ತುಳಸಿ ಕಟ್ಟೆಗೆ ಅರಿಶಿಣ ಹಚ್ಚಿ, ಕುಂಕುಮದ ಬೊಟ್ಟು ಇಟ್ಟು, ರಂಗೋಲಿ ಹಾಕಿ, ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಇದರಿಂದ ಅಖಂಡ ಐಶ್ವರ್ಯದ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಮಹಿಳೆಯರು ತುಳಸಿ ಪೂಜೆ ಮಾಡುವಾಗ ತುಳಸಿ ಕಟ್ಟೆಯ ಬಳಿ ಅರಿಶಿಣ, ಕುಂಕುಮ, ಬಳೆಗಳು, ಬ್ಲೌಸ್ ಪೀಸ್ನಂತಹ ಸೌಭಾಗ್ಯ ದ್ರವ್ಯಗಳನ್ನು ಅರ್ಪಿಸಿದರೆ ನಿಮ್ಮ ಸುಮಂಗಲಿ ಯೋಗ ಗಟ್ಟಿಯಾಗುತ್ತದೆ ಮತ್ತು ನಿಮ್ಮ ಗಂಡನ ಆಯುಷ್ಯು ಹೆಚ್ಚುತ್ತದೆ. ಇದರ ಜೊತೆಗೆ ಈ ದಿನ ಕಡ್ಡಾಯವಾಗಿ ಅಶ್ವತ್ಥ ಮರವನ್ನು ಪೂಜಿಸಬೇಕು. ಏಕೆಂದರೆ ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ವಾಸವಾಗಿರುತ್ತಾರೆ. ಶನಿವಾರದಂದು ಬಂದಿರುವ ಈ ಏಕಾದಶಿಯಂದು ಅಶ್ವತ್ಥ ಮರವನ್ನು ಪೂಜಿಸಿದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಅಶ್ವತ್ಥ ಮರದ ಬಳಿ ಹೋಗಿ ನೀರೆರೆದು ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ. ನಿಮ್ಮ ಜಾತಕದಲ್ಲಿರುವ ಅಷ್ಟ ದರಿದ್ರಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಮನೆಯ ಸೌಭಾಗ್ಯಕ್ಕಾಗಿ ಕೆಲವು ಮುಖ್ಯ ಪರಿಹಾರಗಳು ನೋಡೋಣ. 1. ಮೆಹಂದಿ. ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಮೆಹಂದಿ ಹಚ್ಚಿಕೊಳ್ಳುವುದು ಸಂಪ್ರದಾಯ. ದೇವಶಯನಿ ಏಕಾದಶಿಯ ದಿನ ಮೆಹಂದಿ ಇಟ್ಟುಕೊಂಡರೆ ತುಂಬಾ ಶುಭ. 2. ಸಂಜೆ ದೀಪಾರಾಧನೆ. ಏಕಾದಶಿಯ ಸಂಜೆ ಮನೆಯ ಮುಖ್ಯ ಬಾಗಿಲ ಎರಡೂ ಬದಿಗಳಲ್ಲಿ ಕಡ್ಡಾಯವಾಗಿ 2 ದೀಪಗಳನ್ನು ಬೆಳಗಿಸಿ. ದೀಪ ಬೆಳಗುವ ಮನೆಗೆ ಧನಲಕ್ಷ್ಮಿ ಒಲಿದು ಬರುತ್ತಾಳೆ. 3. ಮಾವಿನ ತೋರಣ ಮತ್ತು ಸ್ವಸ್ತಿಕ್ ಚಿಹ್ನೆ. ಮನೆ ಬಾಗಿಲಿಗೆ ಮಾವಿನ ಎಲೆಯ ತೋರಣ ಕಟ್ಟಿ ಬಾಗಿಲ ಹೊರಗಡೆ ಸ್ವಸ್ತಿಕ್ ಗುರುತುಗಳನ್ನು ಬರೆಯಿರಿ. ಇದರಿಂದ ದೇವತೆಗಳ ರಕ್ಷಣೆ ನಿಮ್ಮ ಕುಟುಂಬಕ್ಕಿರುತ್ತದೆ. 4. ಗೋಪೂಜೆ. ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರುತ್ತಾರೆ. ಈ ದಿನ ಹಸುವಿಗೆ ನಮಸ್ಕರಿಸಿ ಬಾಳೆಹಣ್ಣು ತಿನ್ನಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. 5. ಸಾಲದ ಬಾಧೆ ನಿವಾರಣೆ. ತೀವ್ರ ಹಣಕಾಸಿನ ತೊಂದರೆ ಅಥವಾ ಸಾಲದ ಬಾಧೆ ಇರುವವರು ಪೂಜೆಯ ಸಮಯದಲ್ಲಿ ಒಂದು ವೀಳ್ಯದೆಲೆಯ ಮೇಲೆ ಶ್ರೀಗಂಧದಿಂದ ಓಂ ವಿಷ್ಣವೇ ನಮಃ ಎಂದು ಬರೆದು ದೇವರ ಮುಂದೆ ಇಡಿ. ಪೂಜೆ ಮುಗಿದ ನಂತರ ಆ ವೀಳ್ಯದೆಲೆಯನ್ನು ನಿಮ್ಮ ಬೀರೋ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ. ಆರ್ಥಿಕ ಸಮಸ್ಯೆಗಳಿದ್ದರೆ ಕ್ರಮೇಣ ಬಗೆಹರಿಯುತ್ತವೆ. 6. ದಾನ ಧರ್ಮ. ಈ ದಿನ ಬಡವರಿಗೆ ಅಥವಾ ಹಸಿವಿನಿಂದ ಇರುವವರಿಗೆ ಅನ್ನದಾನ ಮಾಡುವುದರಿಂದ ಸಕಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ. 7. ದೃಷ್ಟಿದೋಷಕ್ಕೆ. ಮನೆಗೆ ತೀವ್ರ ದೃಷ್ಟಿದೋಷವಿದ್ದರೆ ಕಲ್ಲುಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮುಖ್ಯದ್ವಾರಕ್ಕೆ ಕಟ್ಟಿ. ಇದರಿಂದ ನರದೃಷ್ಟಿ ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸುತ್ತದೆ. ಇನ್ನು ಇವತ್ತು ನೀವು ಪಾಲಿಸಬೇಕಾದ ಕೆಲವು ಮುಖ್ಯ ನಿಯಮಗಳು. ಏಕಾದಶಿಯಂದು ಉಪವಾಸ ಇರುವವರು ಮಂಚದ ಮೇಲೆ ಕುಳಿತುಕೊಳ್ಳಬಾರದು ಮತ್ತು ಮಂಚದ ಮೇಲೆ ಮಲಗಬಾರದು. ದಂಪತಿಗಳು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು.
ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಉಗುರು ಕತ್ತರಿಸುವುದು, ಕೂದಲು ಕತ್ತರಿಸುವುದು ಮಾಡಬಾರದು. ಇನ್ನು ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆ ಮುಗಿಸಿದ ನಂತರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹಿಡಿದುಕೊಂಡು ದೇವಶಯನಿ ಏಕಾದಶಿ ವ್ರತಕಥೆಯನ್ನು ಭಕ್ತಿಯಿಂದ ಕೇಳಿ, ಓದಿ ಅಥವಾ ಹೇಳಿ. ವ್ರತಕಥೆಯನ್ನು ಕೇಳದಿದ್ದರೆ ಮಾಡಿದ ಪೂಜೆಗೆ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ವೇಳೆ ಯಾವುದಾದರೂ ಕಾರಣದಿಂದ ನಿಮಗೆ ಪೂಜೆ ಮಾಡಲು ಸಾಧ್ಯವಾಗದಿದ್ದರೂ ಸಹ ಈ ವ್ರತಕಥೆಯನ್ನು ಕೇಳಿದರೆ ಸಾಕು, ಪೂಜೆ ಮಾಡಿದಷ್ಟೇ ಪುಣ್ಯಫಲ ದೊರೆಯುತ್ತದೆ. ಪೂಜೆ ಮಾಡದವರು ಕೈಯಲ್ಲಿ ಅಕ್ಷತೆ ಹಿಡಿಯುವ ಅಗತ್ಯವಿಲ್ಲ, ಕತೆ ಕೇಳಿದರೆ ಸಾಕು. ನಾಳೆ ನಮ್ಮ ಚಾನೆಲ್ನಲ್ಲಿ ದೇವಶಯನಿ ಏಕಾದಶಿ ವ್ರತಕಥೆಯನ್ನು ಅಪ್ಲೋಡ್ ಮಾಡ್ತೀವಿ. ಪೂಜೆ ಮಾಡಿದರೂ ಮಾಡದಿದ್ದರೂ ಆ ಕಥೆಯನ್ನು ಮಾತ್ರ ತಪ್ಪದೇ ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.